ಕೆಲವು ಘಟನೆ ಆಗಿಲ್ಲ. ಈ ವರ್ಷ ಕೂಡ ಒಳ್ಳೆ ಹಬ್ಬ ಆಗ್ತದೆ. ನಾವು ಕೂಡ ಸಂಪೂರ್ಣ ಸಹಕಾರ ಕೊಡ್ತು. ಈಗಾಗಲೇ ಆಲ್ರೆಡಿ ನಾವು ಪೂಜ್ಯ ಮಹಾಪೌರ್ ನೀನೆ ನೇತೃತ್ವದಲ್ಲಿ ನಾವು ಶಿವರುದ್ರ ಪರಿಮಾಣದವ್ರು ನೀನೆ ಕಮಿಷನ್ ಮಾಹಿತಿ ಕೊಟ್ಟು ಪ್ಯಾಚ್ ವರ್ಕ್ ಆಗ್ಯಾವ ಮುಚ್ಚಾವ್ ಸೋಮವಾರ ಚಾಲು ಮಾಡ್ತಾರೆ. ಮಳೆಗಿತ್ತು ಸ್ವಲ್ಪ ಬಿಸಿಲು ಬೆಳೆ ಚಾಲು ಮಾಡ್ತಾರೆ. ಅದಕ್ಕೆ ನಾವು ವಾರ ಪ್ಯಾಚ್ ವರ್ಕ್ ಮುಗಿದೈತಿ. ಬಹಳ ಬಿದ್ದ ಸ್ವಲ್ಪ ಚೌಟ್ ಜಾಗ ಬಿದ್ದ ಮಳೆ ಸಿಸಿ ರೋಡ್ ಇಂದ ಬಿದ್ದಲ್ಲ ಎಲ್ಲ ಡಾಂಬರ್ ಆಗಿದ್ದ. ಅದಕ್ಕೆ ತಾವೆಲ್ಲ ಸಂಪೂರ್ಣ ಸಹಕಾರ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲ ಗಣಪತಿ ಪೆಂಡಾಲ ಮೇಲೆ ಭಗವಾನ್ ಧ್ವಜ ಇರಬೇಕು ಕಡ್ಡಾಯವಾಗಿ. ಬಹಳಷ್ಟು ಧ್ವಜ ಇರಾಗಿಲ್ಲ. ಮತ್ತೆ ಮೆರವಣಿಗೆ ಟ್ರ್ಯಾಕ್ಟರ್ ಮೇಲೆ ಧ್ವಜ ಇರಾಗಿಲ್ಲ. ಧ್ವಜಗಳು ಕಡ್ಡಾಯವಾಗಿ ನಮ್ಮ ಹಬ್ಬ ಭಗವಾನ್ ಧ್ವಜನೇ ನಮ್ಮ ಹಿಂದೂ ಸಂಸ್ಕೃತಿ. ಇವತ್ತು ಈ ಸಲ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದಲ್ಲಿ ಗಣೇಶ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಲಾಗ್ತಾರೆ. ಇತಿಹಾಸದಲ್ಲಿ ಈ ಜಗತ್ತಲ್ಲಿ ಭಾರತೀಯ ಹಬ್ಬ ಗಣೇಶ ಹಬ್ಬ. ನಾವು ಕೂಡ ಅದೇ ರೀತಿ ನಾವು ಡಿಜೆ ಹಚ್ತೀವಿ, ನಾವು ಡಿಜೆ ಡ್ಯಾನ್ಸ್ ಮಾಡ್ತೀವಿ. ಕೂಡ ನಾವು ಹೆಲ್ತ್ ಕ್ಯಾಂಪ್ ಮಾಡಬೇಕು, BP ಶುಗರ್ ಕ್ಯಾಂಪ್ ಮಾಡ್ತೀವಿ. ನಾವು ಸಸಿ ನೋಡೋ ಗಿಡ ಹಚ್ಬೇಕು. ಅದು ಕೂಡ ನಾವು ಕೂಡ ಎಲ್ಲ ಮಾಡಬೇಕು. ಎಲ್ಲರೂ ಗೊತ್ತೈತಿ, ಎಲ್ಲ ಒಳ್ಳೆಯದು, ಎಲ್ಲ ಹಬ್ಬ ಆಗ್ತೈತಿ. ಎಲ್ಲರೂ ಕೂಡ ನಾವು ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡ್ತೇವೆ. ಎಲ್ಲರ ಜೊತೆಯಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಎಲ್ಲ ಒಳ್ಳೆಯ ಜೈ ಜೈ ಕರ್ನಾಟಕ. ಪೂಜ್ಯ ಮಹಾಪೌರರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮಹಾನಗರ ಪಾಲಿಕೆ ಎಲ್ಲ ಸರ್ವ ಸದಸ್ಯರೇ, ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಹಾಗೂ ಗಣ್ಯಾತಿ ಗಣ್ಯರೇ ಮತ್ತು ವಿವಿಧ ತರುಣ ಸಂಘಗಳು, ಗಜಾನನೋತ್ಸವ ಮಹಾಮಂಡಳಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳೇ, ಈಗಾಗಲೇ DYSP ಸಾಹೇಬರು ನಮ್ಮ ಒಂದು ಇಲಾಖೆಯ ಪರವಾಗಿ ಒಂದು ಕಳಕಳಿ ಏನೆಂದರೆ, ನಾವು ಸಾಕಷ್ಟು ಬಾರಿ ನೋಡಿದಾಗ ಪ್ರಥಮ ದಿನ ಏನು ವಿದ್ಯುತ್ ವೈರ್ ತಗೊಂಡು ತಮ್ಮ ಒಂದು ಗಜಾನನ ವೇದಿಕೆ ಮೇಲೆ ತಗೊಂಡಿರ್ತೀರಿ, ಅದು 5 ದಿನ 6 ದಿನ 7 ದಿನ ಆದಾಗ ಬಹಳಷ್ಟು ಕಳಪೆ ಮಟ್ಟದಾಗಿರ್ತದ. ಒಂದು ಸಂತೋಷವನ್ನ, ಒಂದು ದೇವಸ್ಥಾನದ ಒಬ್ಬ ದೇವರನ್ನು ನಾವು ಪೂಜಿಸುವ ಸಂದರ್ಭದಲ್ಲಿ ಯಾರಿಗೂ ಜೀವಕ್ಕೆ ಹಾನಿ ಆಗಬಾರ್ದು, ಪ್ರಾಣಕ್ಕೆ ಹಾನಿ ಶಕ್ತಿ ದಯಮಾಡಿ ಈ ಮಳೆ ಮಾಡಿರ್ತೀರಿ. ಅದೇ ಎಂಗಲಿಗೆ ಬಂದು ನಾವು ಅನೇಕ ಘಟನೆಗಳು ನಾವು ಕಣ್ಣಾರೆ ದಯಮಾಡಿ ಯಾವ ಆಸ್ಪದ ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಪಾಯಿಂಟ್ ಆಗಿರ್ತಾವೆ ಸರಿಯಾಗಿ ವಯಸ್ಸರಿಸಿ ನಾವು ಮಾಡ್ಕೋಬೇಕು. ಉತ್ಸವನ್ನ ನಾನು ಒಂದು ವಿಜೃಂಭಣೆಯಿಂದ ಮಾಡಬೇಕೆನ್ನುವ ಹೇಳ್ತಾ ಇದ್ದೀನಿ. ಎಲ್ಲರಲ್ಲೂ ಪ್ರತಿ ವರ್ಷ ಏನು ಸಿಂಗಲ್ ಈ ಒಂದು ಗಾಂಧಿ ಚೌಕ್ ಪೊಲೀಸ್ ಸ್ಟ್ಯಾಂಡ್ ನಮ್ಮ ಇಲಾಖೆಯಿಂದ ಪ್ರತಿನಿಧಿಯಾಗಿ ಅಧಿಕಾರಿಗಳನ್ನು ನಾವು ಕೂಡಿಸಿರ್ತೀವಿ. ಎಲ್ಲರೂ ನಾವು ನಗರ ಸರಿದಾಡಿ ಸಬ್ ಡಿವಿಷನ್ ಮಾನ್ಯ ಶಾಸಕರು ಏನು ಒಂದು ಮಾರ್ಗದರ್ಶನ ನೀಡಿ ಮಾರ್ಗಸೂಚಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದಲ್ಲೂ ಕೂಡ ಜೊತೆಗೆ ಮಾರ್ಗಸೂಚನೆ ನಾವು ಮಾಡ್ಕೊಂಡು ಹೋಗೋರೆ ಅದು ಎಲ್ಲ ಈ ವರ್ಷದ ನಮ್ಮ ಗಜ ಯುವಕ ಮಿತ್ರ ನಂದೂರು ಗಡಿಗೆಯವರು ನಮ್ಮ ಸನ್ಮಾನ್ಯ ಶಾಸಕರಾದಂತಹ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಅಧಿಕಾರಿಗಳು ಇದನ್ನ ಹೋಗಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. DSP ಸಾಹೇಬರಂತ ಬಸವರಾಜ ಯಲ್ಲಾರ್ ಸಾಹೇಬ್ರೆ ಹಾಗೂ CPS ಅವರಂತ ಮಲ್ಲಯ್ಯ ಮಟ್ಕರ್ ಸಾಹೇಬ್ರೆ, ಹಿರಿಯರಂತ ಉಪ್ಪಿನ ಕಾಕಾರೆ, ನನ್ನ ಸ್ನೇಹಿತರಾದಂಥ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರಂತ ಗುರು ಗಚ್ಚಿನ ಮಟ್ಟವ್ರೆ ಹಾಗೂ ನನ್ನ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ಸೇರಿದಂಥ ನಗರದ ಎಲ್ಲ ಗಜಾನನ ಮಂಡಳಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ ಎಲ್ಲರಿಗೆ ತುಂಬ ಹೃದಯದಿಂದ ತಮಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಇದು ಇದೇ ಈಗ ನಮ್ಮ ಮಧು ಕಲಾಲಿಗೆ ಅವರು ಅಲ್ಲಿ ಗಣಪತಿ ಕುಣಿಸೋದ್ರಲ್ಲಿ
ಸಮಸ್ಯೆ ಆಗಿದೆ, ಅಲ್ಲಿ ಗರ್ಸ್ ಹಾಕುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ದಾರೆ. ಹಾಗೂ ಅಲ್ಲಿ ಹಿರಿಯರೊಬ್ಬರು ಕೂಡ ಹೇಳಿದ್ರು, ಗಣಪತಿ ಹಿರಿಯರು ಕೇಳಿದ್ರು, ಗರ್ಸ್ ಎಲ್ಲೆಲ್ಲಿ ಬೇಕಾಗ್ತದೆ ಅಂತ ನಮಗೆ ನೀವು ಹೇಳಿದ್ರಪ್ಪ ಅಂದ್ರೆ ನಾವು ಗರ್ಸ್ ಹಾಕೋ ಕೆಲಸ ಮಾಡಿಕೊಡ್ತೀವಿ. ಮತ್ತು ಈ ಪರ್ಮಿಷನ್ ಸಂಬಂಧಿ ಯಾವುದೇ ವಿಷಯ ಇಲ್ಲ, ಈಗ ಆಲ್ರೆಡಿ ಇನ್ಮೇಲೆ ಪರ್ಮಿಷನ್ ಕೊಡೋದು ಎಲ್ಲ ಹೇಳಿದ್ದಾರೆ. ಅದು ಕೂಡ ನೀವು ನಮ್ಮ ಗಮನಕ್ಕೆ ತಂದರೂ ಕೂಡ ಅದನ್ನು ನಾವು ಮಾಡಿಕೊಡ್ತೇವೆ. ಹಾಗೂ ಎಲ್ಲ ಫಂಡ್ಗಳನ್ನು ನಾವು ಮಾಡ್ಲಿಕ್ಕೆ ಈಗಾಗಲೇ ಮಂಜೂರಿ ಕೊಟ್ಟಿವಿ, ಅನುಮೋದನೆ ಕೊಟ್ಟಿವಿ. ಅದಕ್ಕೆ KSRTC ಡಿಪೋ ಹತ್ರ ಮಾಡಿದ್ವಿ, ಭೂಮಿ ಕಲ್ಯಾಣ ಮಂಟಪ, ಜೈನ ಮಂದಿರ ಎದುರಿಗೆ ಅಲ್ಲಿ ಮಾಡಿದ್ವಿ. ಪ್ರತಿ ವರ್ಷದಂತೆ ಶ್ರೀನಗರ ಪಾರ್ಕ್, ಹನುಮಾನ್ ಗುಡಿ ಹತ್ರ ಮತ್ತು ಹಿಂದೆ ಸಣ್ಣ ಗಣಪತಿ ಸಂಬಂಧ ಮಾಡೀವಿ. ನಿಮ್ಮ ಈಗ ಇದೇ KB ಅಧಿಕಾರಿಗಳು ಬಂದಿದ್ರು, ಇಲ್ಲಿ ಈ ಸ್ಟೇಜ್ ಮೇಲೆ ಉಪಸ್ಥಿತರಿದ್ದಾರೆ ಹಿರಿಯ ಅಧಿಕಾರಿಗಳು. ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಅವ್ರಿಗೆ ತಿಳಿಸ್ಬಿಟ್ರೆ ಅಂಥವು ಏನಾರ ಹಿಂಗೆ ಸ್ವಲ್ಪ ಇದು ಮಾಡೋದಿತ್ತಂದ್ರೆ ಅವ್ರು ಮಾಡಿಕೊಡ್ತಾರೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮಗೂ ಸ್ವಲ್ಪ ತಿಳಿಸಿದ್ರಲ್ಲ ನಾವು ಅದಕ್ಕೆ ನಿಮ್ಮ ಗಣೇಶೋತ್ಸವಕ್ಕೆ ಎಲ್ಲ ಕಡೆಯೂ ಅಡ್ಡಾಡಿ ಅದನ್ನು ಕೃಷಿ ಹೊಂಡ ಆಗಿರ್ಬೋದು ಎಲ್ಲ ಕಡೆ ಬಂದು ನಿಮ್ಮ ಜೊತೆ ಇರ್ತೀನಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಮಹಾಪೌರರಾಗಿ ಆಯ್ಕೆ ಆಗಿದ್ದೀನಿ. ಬಸವನಗೌಡ ಸಾಹೇಬರು ಮಹಾಪೌರನಾಗಿ ನಾನು ಮಾಡಿದ್ದಾರೆ. ನಾನು ಯಾವಾಗಲೂ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಎಲ್ಲ ಕೆಲಸಗಳಿಗೆ ಹೆಗಲು ಕೊಟ್ಟು ದುಡಿತೀನಿ, ನಿಮ್ಮೆಲ್ಲರ ಜೊತೆ ಇರ್ತೀನಿ ಅಂತ ಹೇಳಿದಂಥ ಪೂಜ್ಯ ಮಹಾಪೌರರಿಗೆ ಸ್ವಾಮಿ ವಿವೇಕಾನಂದ ಇದರ ವತಿಯಿಂದ ಆಯೋಜಿಸಿರ್ತಕ್ಕಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಬಸವನಗೌಡ ಪಾಟೀಲ್ ಸಾಹೇಬೆ, ವಿಜಯಪುರ ಮಹಾನಗರ ಪಾಲಿಕೆಗೆ ಹೊಸದಾಗಿ ಮೇಯರ್ ಹಾಗೂ ಉಪಮೇಯರ್ ಆಗಿ ಚುನಾಯಿತರಾದಂತಹ ಕರಡಿಯವರೇ ಮತ್ತು ಜಾಧವ್ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ವಿಜಯಪುರ ನಗರದ ಗಣ್ಯ ನಾಗರಿಕರೇ ಮತ್ತು ಗಜಾನನ ಮಹಾಮಂಡಲದ ಯಾವತ್ತು ಕಾರ್ಯಕರ್ತರೇ, ಮೊಟ್ಟ ಮೊದಲನೇದಾಗಿ ಮುಂಬರುವ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತಹ ಶುಭಕಾಮನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಎರಡನೇದಾಗಿ ನಮ್ಮ ರಾಹುಲ್ ಜಾಧವ್ ಅವರು ಮಾತಾಡ್ಕೊತ ಹೇಳಿದರು, ಎಂದೂ ಲಾಠಿ ಚಾರ್ಜ್ ಆಗಿಲ್ಲ, ಗಲಾಟೆ ಆಗಿಲ್ಲ. ರಾಹುಲ್ ಜಾಧವ್ ಅವರು ಸುಮಾರು 10 ವರ್ಷದಿಂದ ಅವ್ರ ಭಾಷಣ ಕೇಳ್ತಾ ಇದ್ದೆ ನಾನು, ವಿಶೇಷವಾಗಿ ಗಣೇಶ್ ಮಹಾಮಂಡಲ ಸಭೆಯಲ್ಲಿ. ಇದೊಂದು ಮಾತು ಗ್ಯಾರಂಟಿ ಇರ್ತವ್ರದ್ದು, ಎಲ್ಲಿ ಲಾಠಿ ಚಾರ್ಜ್ ಆಗಿಲ್ಲ, ಗಲಾಟೆ ಆಗಿಲ್ಲ. ಪೊಲೀಸ್ ಬಂದೋಬಸ್ತ್ ಮಾಡೋದು, ಲಾಠಿ ಚಾರ್ಜ್ ಮಾಡಬೇಕು, ಗಲಾಟೆ ಆಗತ್ತಂತಿರಲ್ಲ. ಯಾವುದೇ ಒಂದು ಸಣ್ಣ ಪಟ್ಟ ಕಾರ್ಯಕ್ರಮ ಇದ್ರೂ ಕೂಡ ಪೊಲೀಸ್ ವ್ಯವಸ್ಥೆ ತನ್ನ ಕರ್ತವ್ಯದ ಒಂದು ಭಾಗವಾಗಿ ನಾವು ಬಂದೋಬಸ್ತನ್ನು ವ್ಯವಸ್ಥೆ ಮಾಡ್ತೀವಿ. ಸಾಂಗವಾಗಿ ಅದು ನಡೀಲಿ ಅಂತ ಹೇಳಿ ಸಂಚಾರಿ ವ್ಯವಸ್ಥೆಗೆ ಅಲ್ಲಿ ಇಲ್ಲಿ ಬೇರೆ ತರಹದ ತೊಂದರೆಗಳು ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ಗಣೇಶ್ ಹಬ್ಬ ಬಂದಾಗ ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ ಜಾಸ್ತಿ ಜಾಗೃತೆ ಆಗತ್ತೆ ಅಂತಂದ್ರೆ ನಂಬರ್ ಆಫ್ ಪೀಪಲ್ ಗ್ಯಾದರಿಂಗ್, ಜಾಸ್ತಿ ಜನ ಸೇರ್ತಿರ್ತಾರೆ ರಸ್ತೆ ಮೇಲೆ, ಸಾರ್ವಜನಿಕ ರಸ್ತೆ ಮೇಲೆ. DJ ಮತ್ತೊಂದು ಹಚ್ಕೊಂಡು ಡಾನ್ಸ್ ಮಾಡ್ತಿರ್ತಾರೆ. ಇದರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ. ಕಾನೂನು ಸುವ್ಯವಸ್ಥೆ ಅಂತ ಗಲಾಟೆ ಆಗಲಿಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಯ್ತು ಅಂತಲ್ಲ, ಇಡೀ ಬಿಜಾಪುರ ಸಂಚಾರ ವ್ಯವಸ್ಥೆ ಹದಗೆಡ್ತು ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಯ್ತು ಅಂತ ಅರ್ಥ. ಆ ಒಂದು ಉದ್ದೇಶದಿಂದ ಜಾಸ್ತಿ ಜನ ರಸ್ತೆ ಮೇಲೆ ಬಂದು ಕಿರಿಕಿರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪೊಲೀಸ್ ವ್ಯವಸ್ಥೆ ಹೆಚ್ಚು ಜಾಗೃತ ಆಗಿ ನಿಮ್ಮ ಜೊತೆ ಕೈ ಜೋಡಿಸಿ ಗಣೇಶ ಹಬ್ಬವನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಪ್ರತಿ ವರ್ಷ ದೇಶಾದ್ಯಂತ ಇದನ್ನು ನಾವು ಮಾಡ್ತಿರ್ತೇವೆ. ಸಾಕಷ್ಟು ನಾವು ಈಗ ನಮ್ಮ ಕಾರ್ಪೊರೇಷನ್ ಅವರು ಬಂದಾರ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ನಾಳೆ ನಾಡ್ದು ನಾವೊಂದು ಈ ಶಾಂತಿ ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಗಣೇಶ ಹಬ್ಬದ ಪ್ರಯುಕ್ತ ನಾವು ಮಾಡ್ತೀವಿ. ಆಗ ನಿಮಗೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಈಗೂ ಹೇಳ್ತೇನೆ ನಾನು, ಏನೇನು ಮಾಡಬೇಕಿದೆ, ಸರ್ಕಾರದಿಂದ ಏನೇನು ನಿರ್ದೇಶನ ಇದೆ ಅಂತ ಹೇಳಿ. ಬಟ್ ನಾರ್ಮಲ್ ಆಗಿ ಕಾಮನ್ ಆಗಿ ನಾವು ನಮ್ಗೆ ಅದು ಬೇಕು ಇದು ಬೇಕು, ನಮ್ಗೆ ರಸ್ತಾ ಸರಿ ಮಾಡಬೇಕು, ವೈರ್ ತೆಗಿಬೇಕು, ಹಲವಾರು ನಮ್ಮ ಬೇಕು ಬೇಡಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಅಟ್ ದ ಸೇಮ್ ಟೈಮ್ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಯಾವಾಗ ಸಾರ್ವಜನಿಕವಾಗಿ ಯಾವುದೇ ಒಂದು ಇವೆಂಟ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ, ಯಾವುದೇ ಒಂದು ಇವೆಂಟ್ ಅನ್ನು ನಾವು ಮಾಡ್ತೀವಿ ಅಂದಾಗ
ನಮ್ಮ ಕೆಲವು ಕರ್ತವ್ಯಗಳಂತೂ ಬರ್ತಿರ್ತಾವೆ. ಈಗ ಒಬ್ರು ಮಾತಾಡ್ಕೊತಾ ಹೇಳಿದ್ರು 12 ಫೂಟಿನ ಗಣಪತಿ ಇದ್ದೀವಿ. ಈ 12 ಫೂಟಿನ ಗಣಪತಿ ಮಾಡಿಸೋದ್ರೆ ಸ್ವಲ್ಪ ಓಡಾಗಿರೋ ಕರೆಂಟ್ ವೈರು 2012 ಬೆಳಗಾವಿ ಒಳಗೆ ಇದೇ ತರ ಒಂದು ಎತ್ತರ ಗಣಪತಿ ಕರೆಂಟ್ ವೈರ್ ಟಚ್ ಆಗಿ ಎಲೆಕ್ಟ್ರಿಷಿಯನ್ ಆಗಿ 4 ಜನ ತೀರ್ಕೊಂಡ್ರು. ಪೊಲೀಸ್ ಇಲಾಖೆಗೆ ಹೇಳ್ರಿ, ಪೊಲೀಸ್ ಇಲಾಖೆ ಅನುಮತಿ ತೋಡ್ರಿ ಉದ್ದೇಶ ಏನಿರುತ್ತೆ ನಮ್ಗೆ ಇಂಥದ್ರ ಬಗ್ಗೆ ನಾವು ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಿರ್ತೀವಿ. 12 ಫೂಟಿನ ಗಣಪತಿ ಮಾಡಿ ಒಂದು ನಿಮ್ಮ ಓಣಿ ದಾಟಬೇಕು ಅಂದ್ರೆ ನೀವು ತಾಜ್ಬಡಿನೋ ಇನ್ನೊಂದು ಇಮರ್ಷನ್ ಪಾಯಿಂಟ್ ಕೊಟ್ಟಿರ್ಬೇಕಾದ್ರೆ ಒಂದು 500 ರಿಂದ 600 ಸರ್ವಿಸ್ ವೈರ್ ಅನ್ನ ನೀವು ಪಾಸ್ ಮಾಡಬೇಕಾಗತ್ತೆ. ಸೊ ಅಷ್ಟು ರಿಸ್ಕ್ ನಿಮಗಂತ. ಆಮೇಲೆ ಒಂದು ಕಟ್ಗೆ ತೋರಿ ಅದ್ರ ಮೇಲೆ ಎತ್ತಕ್ಕೆ ಶುರು ಮಾಡಿದ್ರಿ, ಆ 500 ರಿಂದ 600 ಮನೆಗೆ ಕರೆಂಟ್ ಕನೆಕ್ಷನ್ ತಪ್ಪಿಸ್ಬೇಕಾ ನಿಮ್ ಗಣಪತಿ ಸಂಬಂಧ ನಿಮ್ಮೊಂದು ಓಣಿದು. ಅದನ್ನ ಮಾಡಿಸೋಕೆ ಸ್ವಲ್ಪ ಬೇಕಲ್ಲ. ಎತ್ತೆತ್ತ ನೋಡಿದ ಅತ್ತತ್ತ ನೀನೇ ದೇವ ಅಂದಂಗ ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವದೋ ಚಕ್ಷು ವಿಶ್ವದೋ ಬಾಹು ವಿಶ್ವದೋ ಮುಖ ನೀನೇ ದೇವ. ಅಂತ ಗಣಪತಿಗೆ ಈ ಹೈಟ್ ಅನ್ನೋದೇನದಲ್ಲ ನಮ್ಮ ಈಗೋ ಅಷ್ಟೇ, ಅದು ಅವನ ಹೈಟಿಗೆ ಮಾಡಕ್ಕಾಗತ್ತ. ಭಕ್ತಿ ಭಾವದಿಂದ ಮಾಡೋದ್ನಾಗ ಕೆಲವೊಂದು ಡೇಂಜರ್ಗಳು ಏನಿರ್ತಾವ, ಬೇರೆಯವ್ರಿಗೆ ತೊಂದರೆ ಆಗತ್ತ. ಇದನ್ನ ಸ್ವಲ್ಪ ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು. ಮತ್ತೆ ಗಣೇಶ ಹಬ್ಬ ಅಂದ್ಕೊಳ್ಳಿ ಒಂದು ಧರ್ಮ ಇನ್ನೊಂದು ಧರ್ಮದಲ್ಲಿ ಜಗಳ ಆಗತ್ತಂತ ನಮ್ಮ ಆಂಟಿಸಿಪೇಷನ್ ಇರುವುದಿಲ್ಲ. ನೀವೇ ಬಡವಾಡ್ಕೊಡ್ತೀರಿ. ಹೋದ ವರ್ಷ ಏನಾಯ್ತು, ಡೋಬಳೆಗಲ್ಲಿ ಒಟ್ಟರಲ್ಲಿ ಮುಚ್ಚಿಡುದಿಲ್ಲ. ಓಪನ್ ಆಗಿ ಹೇಳ್ತೀನಿ, ಇವತ್ತು ಡೋಬಳೆಗಲ್ಲಿ ಒಟ್ಟರಲ್ಲಿ ಏನಾಯ್ತು ಹೋದ ವರ್ಷ, ನಾ ಹಿಂದ ನೀ ಹಿಂದ ಲಾಠಿ ಚಾರ್ಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರು ಸರ್. ಗಾಂಧಿ ಚೌಕ್ನಿಂದ ಗಾಂಧಿ ಚೌಕ್ನ ಸ್ಟೇಜ್ ಅನ್ನು ನಾನೇ ಖಾಲಿ ಮಾಡಿಸಿದೆ. ಎಲ್ಲರೂ ಖಾಲಿ ಮಾಡಿ ಸಾರ್ವಜನಿಕರಿಗೆ ನೀವೆಲ್ಲ ಜಾಗ ಖಾಲಿ ಮಾಡಿರ್ಲಿಲ್ಲ ನನಗೆ. ಈ ಇಬ್ರು ಗಣೇಶ್ ಮಂಡಲದವ್ರು ನಾ ನೋಡ್ಕೋತೀನಿ, ನೀವು ಜಾಗ ಖಾಲಿ ಮಾಡ್ರಿ ಅಂತ ಹೇಳಿ. ಅವ್ರೇನ್ ಬ್ಯಾರೆದವ್ರ, ನಾ ಹಿಂದ ಫಸ್ಟ್ ಟೈಮ್ ನೋಡಕತ್ತೀವಿ. ನಾವು ಮುಂದುವರೆ ಕಾಂಪಿಟೇಷನ್ ಇಲ್ಲಿ, ಹಿಂದುಳಿದ ಕಾಂಪಿಟೇಷನ್ ಇಲ್ಲ. ನಾ ಲಾಸ್ಟ್ ಅಂತ ಬೇರೆದವ್ರ ಜೊತೆ ಜಗಳ ಮಾಡ್ತಿರ್ತಿಲ್ಲ. ನೀವು 4 ಮಂದಿಯೋ 10 ಮಂದಿ ನಿಮ್ದೊಂದು ಡಿಜೆ ತಗೊಂಡು ರೋಡಿಗೆ ಬಂದು ಬಿಡ್ತೀರಿ, 1000 ಮಂದಿ ಹಾಕೊಂಡು ಕುಡಿಯಾಕ್ ಶುರು ಮಾಡ್ತಾರೆ. ಆ 1000 ಮಂದಿ ಜವಾಬ್ದಾರಿ ಯಾರು? ಅದ್ರೊಳಗ ಯಾರು ತಾವೇ ಹೊಡೆದಾಡ್ಕೋತಾರೆ. ನಾವೆಲ್ಲ ಸಣ್ಣ ಕಾಲೇಜ್ ನೋಡ್ಕೊತ ಬಂದಿದ್ದೇನೆ. ಹುಬ್ಬಳ್ಳಿಯಾಗಿ ಬೆಳಗಾವಿಯಾಗೆಲ್ಲ ಸ್ಟ್ಯಾಬಿಂಗ್ ಹಾಕೊಂಡು ಚಾಕು ಹಾಕೋತಾರೆ ತಾವೇ. ದೇ ಸೆಟಲ್ ದೇರ್ ಪ್ರೀವಿಯಸ್ ಸ್ಕೋರ್ಸ್. ಹಳೆ ಜಗಳದ ತಿಂಡಿ ತೀರಿಸ್ಕೊತಿರ್ತಾರ, ಅದನ್ನ ಮಾಡ್ಕೊತಿರ್ತಾರೆ. ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಅದಕ್ಕೆ ಈ ಸಲ ಒಂದು ನೂತನ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದ್ರ ಬಗ್ಗೆ ಮೊನ್ನೆ ನಾನು ಗಾಂಧಿ ಚೌಕ್ನಾಗ ಹೇಳಿನಿ, 18ನೇ ತಾರೀಕಿನಾಗೂ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ. ಸೊ ಗಣೇಶ್ ಚೌತಿ ಅನ್ನೋದು, ಗಣೇಶ್ ಹಬ್ಬ ಅನ್ನೋದು ಎಲ್ಲರೂ ಎಂಜಾಯ್ ಮಾಡುವಂಗ ಆಗ್ಬೇಕೇ ವಿನಃ ಅದು ಮತ್ತೆ ಇನ್ನೊಂದಕ್ಕೆ ದಾರಿ ಮಾಡಿ ಕೊಡಬಾರ್ದು. ಆ ಒಂದು ಉದ್ದೇಶದಿಂದ ಗಣೇಶ್ ಹಬ್ಬ ಬಂತು ಅಂತಂದ್ರೆ ಈ ತರ ಪೂರ್ವಭಾವಿ ಸಭೆಗಳನ್ನು ಮಾಡಿ ಹಲವಾರು ಸಲಹೆ ಸೂಚನೆಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೇವೆ. ಎರಡನೇದಾಗಿ, ಈಗ ಡಿಜೆ ಬಗ್ಗೆ ಯಾರೋ ಕೇಳಿದ್ರೆ ಸರ್ಕಾರದಿಂದ ಏನೋ ಬಂದಿದೆ ಅಂತೇಳಿ. ಸರ್ಕಾರದ ಬಂದ ಬಗ್ಗೆ ನಮಗೂ ಗಮನಕ್ಕಿದೆ. 27/8/2025 ರಿಂದ 15/9/2025 ಸರ್ಕಾರ ಬ್ಯಾನ್ ಮಾಡಿದೆ ಅಂತಿದೆ. ಇನ್ನೂ ಕನ್ಫರ್ಮೇಶನ್ ನಮಗಿಲ್ಲ, ಅದರ ಬಗ್ಗೆ ನಾವು ನಿಮ್ಗೆ ಆಮೇಲೆ ಹೇಳ್ತೀವಿ. ನಿಮ್ಮ ಗಣೇಶ್ ಪೆಂಡಾಲ್ಗಳನ್ನ ಹಾಕುವಾಗ ಮತ್ತೊಬ್ಬರಿಗೆ ನಾವು ಆಚರಣೆ ಮಾಡೋ ಹಬ್ಬದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಒಂದು ಮನೆ ಮುಂದೆ ಗಣಪತಿ ಹಾಕೋತಿರೋದು, ಹಿಂದೆ ಮುಂದೆ ಮನೆಗಳು ಇರ್ತಾರೆ, ಅವ್ರ ಮನೆಗೆ ಗಾಡಿ ಹೋಗಕ್ಕೆ ನಮ್ಗೆ ದಾರಿ ಬಿಡಲಾದ ಗಣಪತಿ ಪೆಂಡಾಲ್ ಹಾಕೊಳ್ಳು. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಸಂಚಾರ ವ್ಯವಸ್ಥೆಗೆ ಸಂಪೂರ್ಣ ತೊಂದರೆ ಆಗೋದರ ಪೆಂಡಾಲ್ಗಳನ್ನ ಹಾಕೊಳ್ಳಾರ್ದಂಗೆ ಪ್ರತಿ ವರ್ಷ ನಿಮ್ಗೆ ಹೇಳ್ತಿರುತ್ತದೆ. ಎಲ್ಲರೂ ಅದನ್ನ ಆಲ್ಮೋಸ್ಟ್ ಪಾಲನೆ ಮಾಡ್ತಾರೆ. ಕೆಲವು ಗಣೇಶ್ ಮಂಡಳಿಯವರು ಮಾತ್ರ ಟೋಟಲ್ ರೋಡ್ ಬಂದ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಮ್ಮವ್ರಿಗೆ ನಿಮ್ಮವ್ರಿಗೆ ಕೂಡ ತೊಂದರೆ ಆಗ್ತಿರ್ತೈತಿ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ಬೆಂಕಿ ಅನಾಹುತಗಳು ಆಗ್ಲಾರ್ದಂಗ ಒಂದೇನಾದ್ರು ಬೆಂಕಿ ನಂದಿಸುವ ಸಾಧನಗಳನ್ನ ಇಟ್ಕೊಳ್ರಿ. ರೌಂಡ್ ದ ಕ್ಲಾಕ್ ನಿಮ್ಮ ಕಾರ್ಯಕರ್ತರು ಇರ್ಲಿ. 461 ಗಣೇಶ್ ಪೆಂಡಾಲ್ಗಳು ಬಿಜಾಪುರದವರು. ನನ್ನ ಎಂಟೈರ್ ಸಬ್ ಡಿವಿಷನ್ ಪೊಲೀಸ್ ಸಬ್ ಡಿವಿಷನ್ ಸ್ಟ್ರೆಂತ್ 360. 100 ಮಂದಿ ಎಕ್ಸ್ಟ್ರಾ ಪೊಲೀಸರಿಗೆ ಜೆರಾಕ್ಸ್ ಮಾಡ್ಸಕ್ಕಾಗಲ್ಲ ನಾವು. ಸೊ ನಿಮ್ಮ ಗಣಪತಿ ಪೆಂಡಾಲ್ ಸಾರ್ವಜನಿಕವಾಗಿ ಹಾಕ್ತೀವಿ. ನಾವು ಪೆಂಡಾಲ್ ಹಾಕ್ತೀವಿ, ಗಣಪನ ಕುಂದಿಸ್ತೀವಿ, ನಾವು ಮನೆಗೆ ಹೋಗ್ತೀವಿ ಅಂತಂದ್ರೆ ಆಗಲ್ಲ. ಗಣೇಶನ್ನ ನೀವು ನಿಮ್ಮ ಸ್ವಯಂ ಕಾರ್ಯಕರ್ತರು ಎಲ್ಲ ಸೇರಿ ಗಣೇಶ್ ಪೆಂಡಾಲ್ಗಳನ್ನ ರಕ್ಷಣೆ ಮಾಡಬೇಕಾಗುತ್ತೆ. ಗಣೇಶ ಮೂರ್ತಿಯನ್ನ ಕಾಯ್ಬೇಕಾಗುತ್ತೆ. ಕೆಲವೊಮ್ಮೆ ಸಮಯ ಹಚ್ಚಿರ್ತೀರಿ, ಏನೇನೋ ದೀಪ ಹಚ್ಚಿರ್ತೀರಿ, ಅದ್ರ ಬಾಜು ನೀವೇನ್ ಪೆಂಡಾಲ್ ಹಾಕಿದ್ರೆ ಅದು ಹತ್ಕೋತೈತಿ. ಆಮೇಲೆ ಅದು ಬಂದು ಅದನ್ನೆಲ್ಲ ಇದು ಗಣಪನ ಮೇಲೆ ನಾನು ಕಳೆದ 25 ವರ್ಷ ಸರ್ವಿಸ್ ಇವನ್ನೆಲ್ಲ ನೋಡಿ ಅದಕ್ಕೆ ಹೇಳಕತ್ತೀನಿ. ಏನೇನು ಇನ್ಸಿಡೆಂಟ್, ಆಕ್ಸಿಡೆಂಟಲ್ ಇನ್ಸಿಡೆಂಟ್ಸ್ ಆಗ್ತಾವ ಆ ಥರ ಆಗ್ತಿರ್ತ. ಉಳಿದಂಗೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಗಣೇಶ್ ಪೆಂಡಾಲ್ನಲ್ಲಿ ಅವಕಾಶ ಕೊಡಬೇಡ್ರಿ. ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ದೇವರು ಅಂತೇಳಿ ನಾವು ಮಾಡ್ತಿರ್ತೀವಿ. ದೇವರು ಮೂರ್ತಿ ಮುಂದೆ ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳು ಇಸ್ಪೆಕ್ಟ್ ಆಡುವಂಥದ್ದು ಅಂಥದ್ದು ಆಗಬಾರ್ದು. ಅದನ್ನ ಮಾಡಕ್ ಹೋಗ್ಬೇಡ್ರಿ. ಕರೆಂಟು ಆಜು ಬಾಜು ಸರ್ವಿಸ್ ವೈರ್ ಹರಿದಿರ್ತೈತಿ.
ನಿಮ್ಗೆಲ್ಲರದು ಈ ರಿಟರ್ನ್ ಇನ್ಸ್ಟ್ರಕ್ಷನ್ ಅನ್ನು ಒಂದು ಕೊಡದೆ ನಿಮ್ಗೆ ಏನೇನು ಜಾಗ್ರತೆ ನೀವು ವಹಿಸಬೇಕು ಅಂತೇಳಿ. ದೆನ್ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್, ಡಿಜೆ 7ನೇ ತಾರೀಕು. ಡಿಜೆಗಳ ಬಗ್ಗೆ ಸರ್ಕಾರದ ಆದೇಶ ಇನ್ನೂ ಬಂದಿದ್ದಿಲ್ಲ, ಕನ್ಫರ್ಮ್ ಇಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಕತ್ತೀನಿ ಆ ಥರ ಆಗಿದೆ ಅಂತ ಹೇಳಿ. ಅದನ್ನು ನೋಡಿದ ಮೇಲೆ ಸರ್ಕಾರ ಯಾವ ರೀತಿ ಮಾರ್ಗದರ್ಶನ ಕೊಡುತ್ತೋ ಅದರ ಬಗ್ಗೆ ನಿಮ್ಮೆಲ್ಲರ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಡಿಸ್ಕಸ್ ಮಾಡಿ ಅದರ ಬಗ್ಗೆ ತೀರ್ಮಾನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ 18ನೇ ತಾರೀಕು ನಮ್ಮ ಪೊಲೀಸ್ ಸಮುದಾಯಗಳ ಸಹಿತ ಒಂದು ಸಭೆಯನ್ನು ನಾವು ಕರೀತೀವಿ ಮತ್ತು ಆ ಸಭೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಮತ್ತೊಮ್ಮೆ ಚರ್ಚಿಸಿ ಅಂತಿಮಗೊಳಿಸಲಾಗುವುದು ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತು. ಈಗಾಗಲೇ ನಮ್ಮ ಎಲೆಗಾರ ಸಾಹೇಬರಾಗಲಿ, ಗುರು ದಕ್ಷಿಣಮಠವರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅನಾಹುತಗಳ ಆಗದ ರೀತಿಯಲ್ಲಿ ನಮ್ಮ ಪೆಂಡಾಲಗಳನ್ನು ಸುವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಮೆರವಣಿಗೆ ಏನಿದೆ ಆ ಗಣಪತಿಗಳ ಹೈಟ್ ಎಷ್ಟು ಇರ್ತದೆ ನೋಡಿ ನೀವು ಆದಷ್ಟು ಸ್ಥಳಕ್ಕೆ ಟ್ರೈಲರ್ ಇರುವಂಥದ್ದು ಮಾಡಬೇಕು. ಟ್ರಕ್ನಾಗ ಇಟ್ಟು ಅದು ಇಟ್ಟು ಹೈಟ್ ಆಗಿ ತಂತಿ ಹತ್ತಿ ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವ ರಸ್ತೆಯಲ್ಲಿ ಹೋಗ್ತೀರಿ ಅದು ಕ್ಲಿಯರೆನ್ಸ್ ಐತೆ ಅನ್ನೋದು ಮೊದಲೇ ನೋಡಿಕೊಂಡು ನೀವು ತಂದರೆ ಯಾಕಂದ್ರೆ ಸುಮ್ಮನೆ ಅಲ್ಲಿ ತಂತಿ ಅಲ್ಲಿ ಅರಿ ಇದು ನರಿ ಅವು ಪಕ್ಕ ತೊಗೊಂಡು ತೆಗಿಯೋ ಅನ್ನೋದಕ್ಕಿಂತ ತೊಂದರೆ ಜನರಿಗೂ ಆಗಬಾರ್ದು. ಮತ್ತು ಈ ಎಲ್ಲ ಕಡೆ ಹೆಚ್ಚು ಏನಾಗಲಾಗತ್ತಂದ್ರೆ ವಿಜಯಪುರ ನಗರನಾಗ POP ಗಣಪತಿ ಮಾಡ್ಲಾಕತ್ತಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. POP ಗಣಪತಿ ಮಾಡಿಬಿಟ್ರೆ ಫೈಬರ್ ಅದು ಏನಂದ್ರೆ ಫಿಕ್ಸ್ ಅದು ಗಣಪತಿ, ಅದನ್ನೇನು ವಿಸರ್ಜನೆ ಇರೋದಿಲ್ಲ. ಒಂದು ಸಣ್ಣ ಗಣಪತಿ ಆದಷ್ಟು ಈಗ POP ಬಿಟ್ಟು ಮಣ್ಣಿನ ಗಣಪತಿಗಳು ಬಹಳಷ್ಟು ಬಿಜಾಪುರ ನಗರದಲ್ಲಿ ಪ್ರಸಿದ್ಧ ಆಗ್ಯಾವ. ಯಾಕಂದ್ರೆ ನಮ್ಮ ಪರಿಸರವಾದಿಗಳು ಮತ್ತೆಲ್ಲ ಅನೇಕ ಸಂಘ ಸಂಸ್ಥೆದವರು ಈ ಮಣ್ಣಿನ ಗಣಪತಿಗಳನ್ನು ತಯಾರು ಮಾಡಿ ಇವತ್ತೇನು ಕೊಡ್ತಾ ಇದ್ದಾರಲ್ಲ ಅದು ಹಂತವಾಗಿ ಒಮ್ಮೆ ಹೋಗೋದಿಲ್ಲ. ಈಗ ಎಷ್ಟೊಂದು ನನಗೆ ಅನ್ನಿಸ್ತದೆ ಈ 4-5 ವರ್ಷನಾಗ ಒಂದು 50-60% ಎಲ್ಲ ಮನೆಯಾಗೂ ಮಣ್ಣಿನ ಗಣಪತಿ ಕೊಡಿಸ್ಲಾಕತ್ತಾರೆ. ಅದು ಎಷ್ಟು ಅದಕ್ಕೆ ಬೇಡಿಕೆ ಹೆಚ್ಚಾಗ್ತದಲ್ಲ, ಗಣಪತಿ ಮಾಡೋರು ಸಹಿತ ಹೆಚ್ಚು ಮಣ್ಣಿನ ಗಣಪತಿ ಮಾಡಲಿಕ್ಕೆ ಅವ್ರಿಗೂ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಒಮ್ಮೆ ಹೋಗುವುದಿಲ್ಲ. ಯಾವುದೇ ಒಂದು 100 ವರ್ಷಗಳಿಂದ ಬಂದಂಥದ್ದನ್ನು ಹಂತವಾಗಿ ನಾವು ಕಾಲಕ್ಕೆ ನಮ್ಮ ಸಂಪ್ರದಾಯಗಳನ್ನು ನಾವು ಕಾಲಕ್ಕೆ ಜನರ ಅನುಕೂಲ ದೃಷ್ಟಿಯಿಂದ ಬದಲಾವಣೆ ಮಾಡ್ಬೋದು. ಪರಿಸರ ಉಳಿಬೇಕು. ಪರಿಸರ ಉಳಿಲಿ ಅಂದರೆ ಇವತ್ತು ನಾವೆಲ್ಲ ನೋಡ್ತೀವಿ, ಕ್ಯಾನ್ಸರು ಇವೆಲ್ಲ ರೋಗ ರುಜಿನಗಳು ಯಾಕೆ ಹೆಚ್ಚಾಗ್ಲಾಗತ್ತವ ಅಂದರೆ ನಮ್ಮ ಪರಿಸರ ಮೇಲಿನ ನಿರಂತರವಾದಂಥ ಅತ್ಯಾಚಾರ. ಇವತ್ತು ಎಷ್ಟು ನೋಡಿ, ಇವತ್ತು ಕೆಮಿಕಲ್ಗಳು ಹಾಕೋದ್ರಿಂದ ಯಾವ ಬೆಳೆನೂ ಇವತ್ತು ನಮ್ಗೆ 100% ಪ್ಯೂರಿಟಿ ಸಿಗೋದಿಲ್ಲ. ಅದಕ್ಕೆ ಇದೆಲ್ಲ ನಾವು ಏನು ಮಾಡಕತ್ತೀವಿ, ಸಾವಯವ ಕೃಷಿ ಕಡೆ ಹೋಗ್ಲಾಕತ್ತೀವಿ. ಹಂಗೆ ಪರಿಸರನೂ ಸಹ ಅದಕ್ಕೆ ತೊಂದರೆ ಆಗದ ರೀತಿ ಇವತ್ತು ವಿಜಯಪುರ ನಗರದಲ್ಲಿ ಸಾಕಷ್ಟು ಗಿಡ ಹಚ್ಚಲಾಕತ್ತೀವಿ. ನಾವು ಪ್ರತಿ ವರ್ಷ ಸಿದ್ಧಶ್ರೀದಿಂದ 10 ಲಕ್ಷ ರೂಪಾಯಿ ನಾವು ಏನು ಟ್ರೀ ಗಾರ್ಡಿಗೆ ನಾವು ಕೊಡ್ತೀವಿ, ಈಶ್ವರ್ ಕೊಟ್ಟಿರ್ತೀವಿ ಪ್ರತಿ ವರ್ಷ. ಇವತ್ತು ವಿಜಯಪುರ ನಗರ ಬಹುಶಃ ಬೆಂಗಳೂರು ಇಷ್ಟು ಗಾರ್ಡನ್ ಸಿಟಿ ಇರಲಿಕ್ಕಿಲ್ಲ. ಇವತ್ತು ವಿಜಯಪುರ ನಗರ ಇಡೀ ಕರ್ನಾಟಕದಲ್ಲಿ ಒಂದು ಗಾರ್ಡನ್ ಸಿಟಿ ಅಲ್ಲ. ಯಾರು ಬಂದರೂ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಂಪ್ಲೇಂಟ್ ಹೇಳಿದ್ರು, ರೋಡ್ ಇಲ್ಲ, ಗಟ್ರ ಇದೆ. ಅದು ನಮ್ಮ ಕ್ಷೇತ್ರದಲ್ಲ, ಅದು ನಾಲ್ಕು ಕ್ಷೇತ್ರ. ಅದಕ್ಕೆ ಪಾಪ ನಾವು ಏನು ಮಾಡಲಿಕ್ಕಾಗಲಿಲ್ಲ. ಯಾಕಂದ್ರೆ ನಾವು ಮಾಡಬೇಕಂದ್ರೂ ಅಲ್ಲಿ MLAಗಳ ಸಹಕಾರ ಬೇಕಾಗ್ತದೆ. ಈಗೇನೋ ನಮ್ಮ ಮಿಟ್ಟಲ್ ಕಟ್ಕೊಂಡವರು ಏನೋ 150 ಕೋಟಿ ಒಳಗೆ ನಾವೇನು ಮಾಡಿದ್ವಿ ಈ ಸಲ ಹೆಚ್ಚಿನ ಹಣ ನೀರು ಅಂತ ಹೇಳಿದ ಕಟ್ಟಿಕೊಂಡ್ರೆ. ಯಾಕಂದ್ರೆ ಕಟ್ಟಿಕೊಂಡು ಏನೈತೆ ನಮ್ಮ BLD ಎದುರಿಗಿಂದು ಏನೂ ಇಲ್ಲ. ಈ ಕಡೆ ಹೋದ್ರೆ CC ರೋಡು, ಈ ಕಡೆ ಹೋದ್ರೆ ಕಟ್ಟ ಏನೋ ಜನರ ಸಹಿತ ಅಡ್ಡಾಡಕ್ಕೆ ಸಾಧ್ಯ ಇಲ್ಲ ಅಂತ ರಸ್ತೆ. ಇಲ್ಲೇ ಎರಡೇ ಡಿಫ್ರೆನ್ಸ್ ಹೆಂಗೆ ಇರ್ತೈತೆ ಅನ್ನೋದು ಇಲ್ಲೇ ಈ ರೋಡ್ದಿಂದ BLD ಮೆಡಿಕಲ್ ಕಾಲೇಜ್ ತನಕ ಹೋಗ್ಬಿಟ್ಟು ಗೊತ್ತಾಗ್ಬಿಡ್ತಾರೆ. ಬಿಜಾಪುರದಾಗ ಕೆಲಸ ಮಾಡಿದ್ದು ಕೆಲಸ ಮಾಡಲಾರ್ದು ವಾರ್ಡ್. ಹೀಗಾಗಿ ಕೆಲವೊಂದು ಸಮಸ್ಯೆಗಳು ಮತ್ತು ಎಷ್ಟೇ ನಾವು ಕೆಲಸ ಮಾಡಿರೋದು ನಾವು ಹೇಳ್ಕೊಂಡು ಸಹಿತ ಈ ನೆರೆ ಬಂದಾಗ
ಪ್ರವಾಹ ಬಂದಾಗ ಬೆಂಗಳೂರುದಾಗ ಹಡಗದಾಗ ಅಡ್ಡಾಡಕತ್ತಾರ. ನಮ್ಮಲ್ಲೇನು ಹಡಗದಾಗ ಅಡ್ಡಾಡುವಂಥ ಯಾವ ಗೋಣಿನೂ ಇಲ್ಲ. ಅದಕ್ಕೆ ನೀವೆಲ್ಲ ರೀತಿಯಿಂದ ಸಹಕಾರ ಕೊಡಿ. ರಾತ್ರಿ ಏನು ಮಾಡ್ತಿರಲ್ಲ ಅದ್ರ ಬದಲಿ ನಮ್ಮ ಸಿದ್ದೇಶ್ವರ ಜಾತ್ರೆನೂ ಹಾಗೆ ಆಗ್ತೈತೆ. ಮೊದಲ ನಮ್ಮ ನಂದಿ ಕೋಳಿ ಉಳಿದು 7 ಗಂಟೆಗೆ ಕೇಳ್ತಿದ್ದು. ರಾತ್ರಿ 2-3ಕ್ಕೆ ಯಾರು ಇರ್ತಾರೆ ಮಂದಿ, ಯಾರು ಮುಂದೆ ಕುಣಿಯಾರದಾರ ನೀವು? ನಿಮ್ಮ ಗರ್ಲ್ ಫ್ರೆಂಡ್ ಸಹಿತ ಮಕ್ಕೊಂಡಿರ್ತಾರೆ. ಕುಡಿದು ಯಾರು ಮುಂದೆ ಆ ಗ್ಯಾಸ್ ಕೊಂಡು ಹೋಗ್ತಿರ್ತಾರೆ. ಹಿಂಗೆ ಇತ್ತು ನಮ್ದು. ನೀವು 12 ಗಂಟೆ ಮಧ್ಯಾಹ್ನ ಗಣಪತಿಯನ್ನ ಮೆರವಣಿಗೆ ಚಾಲೂ ಮಾಡಿದ್ರೆ ತಿಳ್ಕೊಳ್ಳಿ, 7-8 ತನಕ ಗಣಪತಿ ವಿಸರ್ಜನೆ ಆಗಬೇಕು. ಅದು ಹೇಗೆ ಆಗಬೇಕು? ಏನು ಹೊಂಡ ಮಾಡಿವಲ್ಲ ನಾವು, ಬಾವಿಗಳನ್ನು ಹಾಳು ಮಾಡಕ್ಕೆ ಹೋಗಬೇಡ. ಇವತ್ತು ಇಷ್ಟೆಲ್ಲ ಗಾಳ ತೆಗೆದು ಎಲ್ಲ ಇಷ್ಟು ಟಾಟಾ ಕನ್ಸಲ್ಟೆನ್ಸಿಯವರಿಗೆ ಅದು ದಾಸಬಡಿದು ಎಲ್ಲ ಈಗ ಮೇಂಟೆನೆನ್ಸ್ ಕೊಟ್ಟೈತಿ. ಅಲ್ಲಿ ಒಂದು ಹೊಂಡ, ಶಾಶ್ವತ ಒಂದು ಹೊಂಡ ಮಾಡಕತ್ತಾರೆ. ಎಲ್ಲೆಲ್ಲಿ ಹೊಂಡ ಮಾಡಿರ್ತಾರಲ್ಲ ಅಲ್ಲೇ ದಯವಿಟ್ಟು ಗಣಪತಿಯನ್ನು ಹಾಕಿ ಜಿದ್ದಿಗೆ ಬಿಟ್ಟು ನಾವು ದಾಸಬಡಿಗೆ ಹೋಗ್ಯಾವ, ನನಗೆ ಯಾವ ಏನು ಮಾಡ್ತಾನ, ಅದು ಏನೋ ವರ್ಣ ಪ್ರತಿಷ್ಠೆಯಿಂದ ಒಂದು ಸಂಕುಲ ನೀರು ಅನ್ನೋಂಥದ್ದು ಜೀವನ, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ ಬೇಕಾದಂಥ ನೀರು ಅದು ಶುದ್ಧವಾಗಿರಬೇಕು, ಅದು ಪವಿತ್ರವಾಗಿರಬೇಕು. ಅದರ ಸಲುವಾಗಿ ತಾಸಬಾಡಿ ಒಳಗನೆ ಹೋಗ್ಯಾವ, ಚಂದಾಬಾಡಿಗೆ ನಾವು ಹೋಗ್ಯಾವ ಅಂತಂದ್ರೆ ತಲೆ ಅಂತ ತಗೋದು. ಎಲ್ಲೆಲ್ಲಿ ಮಹಾನಗರ ಪಾಲಿಕೆದವ್ರು ಏನು ಹೊಂಡ ಮಾಡ್ಯಾರಲ್ಲ ಆ ಹೊಂಡದಾಗ ವಿಸರ್ಜನೆ ಮಾಡಿ, ಎಲ್ಲೆಲ್ಲಿ ಬಾವಿಗಳು ದಯವಿಟ್ಟು ಯಾರೋ ಬಾವಿಯೊಳಗೆ ಗಣಪತಿನ ವಿಸರ್ಜನೆ ಮಾಡೋ ಬದಲಿ ನೀವು ಅಲ್ಲೇ ಒಂದು ಬಾತಿಯೊಳಗಿಟ್ಟು ವಿಸರ್ಜನೆ ಮಾಡಿ. ಇದನ್ನೆಲ್ಲ ನಾವು ಅವೇರ್ನೆಸ್ ಆಗಿರ್ಬೇಕು. ಯಾಕಂದ್ರೆ ಬರೀ ನಾವು ವೋಟಿಂಗ್ ಸಲುವಾಗಿ ಲೀಡರ್ ಆಗೋದಕ್ಕೆ ಯಾರೇನು ಮಾಡ್ತಾರ ನಾನು ನೋಡೇ ಬಿಡ್ತೀನಿ. ಅದರಿಂದ ಪರಿಸರ ಹಾಳಾಗ್ತದೆ. ಕೆಲವು ಮಂದಿ ಟೀಕೆ ಮಾಡ್ಬೋದು, ನಾವು ನಾಳೆ ತಾಸಬಡಿಗೆ ಹೋಗ್ಯಾರ, ತಾಸಬಡಿಗೆ ಹೋಗ್ಯಾರ